ಯಾರಿವನು ಪುಣ್ಯಾತ್ಮ? ಎಲ್ಲಿದ್ದ? ಜುಲೈ 3ನೇ ತಾರೀಕು SP ಕಚೇರಿ ಬರ್ತಾನೆ. ಜುಲೈ 3ನೇ ತಾರೀಕು SP ಹೇಳ್ತಾರೆ, ಇಲ್ಲ ಇಲ್ಲ ನೀನು ಬೆಳ್ತಂಗಡಿ ಠಾಣೆಗೆ ಹೋಗಪ್ಪ, ಅಲ್ಲಿ ದೂರು ಕೊಡು ಅಂತ. ಜುಲೈ 4ಕ್ಕೆ ಆತ ದೂರು ಕೊಡ್ತಾನೆ. ಜುಲೈ 3ಗೆ SP ಕಚೇರಿ ಬರ್ತಾನೆ. ಜುಲೈ 4ಕ್ಕೆ ಆತ ತೀರ್ಪು ಕೊಡ್ತಾನೆ. ಆವತ್ತಿನೇ ನ್ಯಾಯಾಲಯದಲ್ಲಿ ಹೇಳಿಕೆ ಕೂಡ ದಾಖಲಾಗುತ್ತೆ. ಅದಾದ ಮೇಲೆ 19ನೇ ತಾರೀಕು ಸರ್ಕಾರ SIT ರಚನೆ ಮಾಡುತ್ತೆ. 28ನೇ ತಾರೀಕು ಅವನು ಕರ್ಕೊಂಡು ಹೋಗ್ತಾರೆ ಬಾರಪ್ಪ ತೋರಿಸು ಅಂತ. ಒಟ್ಟು 17 ಸ್ಥಳಗಳನ್ನು ಗುರುತಿಸ್ತಾನೆ. 17. 29ರಿಂದ ಉತ್ಖನನ ಶುರುವಾಗುತ್ತೆ. ಅಗಿಯೋದು ಬಗೆಯೋದು ಶುರುವಾಗುತ್ತೆ. ನಿನ್ನೆ 19 ಗಂಟೆಗಳ ಕಾಲ ವಿಚಾರಣೆ. 19 ಗಂಟೆ ಆತನ ಹಿನ್ನೆಲೆಯನ್ನೆಲ್ಲ ಟಿವಿನಲ್ಲಿ ನಿಮಗೆ ಕೊಡ್ತಾ ಇದೆ. ಜುಲೈ 3ನೇ ತಾರೀಕು ಅವನು ಬರ್ತಾನೆ. ಕಮಿಷನರ್ ಭೇಟಿ ಮಾಡ್ತಾನೆ. ಹೇಳ್ತಾನೆ SP ಅವ್ರನ್ನ ಭೇಟಿ ಮಾಡಿ ಈ ರೀತಿ ಇದೆ ಅಂತ. ಅವ್ರು ಹೇಳ್ತಾರೆ, ಇಲ್ಲಿ ಬೇಡ, ನೀನು ಸೀದಾ ಹೋಗ್ಬಿಟ್ಟು ನೀನೊಂದು ಕೇಸ್ ದಾಖಲಿಸಪ್ಪ ಅಂತ. ಆತ ಹೋಗಿ ಕಂಪ್ಲೇಂಟನ್ನು ಕೊಡ್ತಾನೆ ಬೆಳ್ತಂಗಡಿ ಠಾಣೆಯಲ್ಲಿ. ಜುಲೈ 3ನೇ ತಾರೀಕು ಅಧಿಕಾರಿಯನ್ನು ಭೇಟಿ ಮಾಡ್ತಾನೆ. ಜುಲೈ 4ನೇ ತಾರೀಕು ಆತ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾನೆ. ಅಲ್ಲಿಂದ ಶುರುವಾಗುತ್ತೆ. ಇಡೀ ರಾಜ್ಯಾದ್ಯಂತ ಕೂಗು ಶುರುವಾಗುತ್ತೆ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಇದ್ರ ಬಗ್ಗೆ ತನಿಖೆ ಆಗಬೇಕು, ವ್ಯಾಪಕ ತನಿಖೆ ಆಗಬೇಕು, ಆಳಕ್ಕಿಳಿ ತನಿಖೆ ಆಗಬೇಕು. ಓಹ್, ದೊಡ್ಡ ಮಟ್ಟದಲ್ಲಿ. ಅದೆಲ್ಲ ಆದಮೇಲೆ ಸರ್ಕಾರ ಜುಲೈ 19ನೇ ತಾರೀಕು SIT ರಚನೆ ಮಾಡುತ್ತೆ. SIT ರಚನೆ ಆಗುತ್ತೆ 19ಕ್ಕೆ. 29ನೇ ತಾರೀಕಿನಿಂದ, ಜುಲೈ 29ನೇ ತಾರೀಕಿನಿಂದ ಅಗಿತ ಶುರುವಾಗುತ್ತೆ. ಎಲ್ಲೆಲ್ಲಿ ಅವನು ಹೇಳಿದ್ದ 17 ಪಾಯಿಂಟ್ಗಳಲ್ಲಿ ಅಗಿತ. ಮೊದಲ 13 ಪಾಯಿಂಟ್ಗಳಲ್ಲಿ ಇನ್ನು ಗಿರೀಶ್ ಮಠಣ್ಣವ್ರು ಹೇಳ್ತಾರೆ, ಇಲ್ಲ ಈತನನ್ನು ಅರೆಸ್ಟ್ ಮಾಡೋದು ಒಳ್ಳೆ ಕೆಲಸ, ಬಂಧಿಸಿರೋದು ಒಳ್ಳೆ ಕೆಲಸ. ಜೊತೆಗೆ ಇಷ್ಟು ಮಾತ್ರ ಅಲ್ಲ, ಆತನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಷಡ್ಯಂತ್ರ ಏನಿದೆ SIT ಅವರೇ ಹೇಳಬೇಕು. SIT ಏನಾದರೂ ಕರೆದ್ರೆ ನಾನೂ ಕೂಡ ವಿಚಾರಣೆಗೆ ಹೋಗ್ತೀನಿ, ನಮಗೂ ಅವನಿಗೂ ಏನು ಸಂಬಂಧ ಅನ್ನೋದು ಹೇಳ್ತೀವಿ ಅಂದಿದ್ದಾರೆ ಗಿರೀಶ್. ಅದು ಒಳ್ಳೆಯ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಇಲ್ಲ ಇಲ್ಲ, ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ ಸರ್. ಷಡ್ಯಂತ್ರ ಏನೇ ಇದ್ರು ಅದನ್ನ SIT ಅವ್ರು ಹೇಳ್ತಾರೆ ಸರ್. ನಮಗೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹಗಳಿಗೆ ದಯವಿಟ್ಟು. ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಆಯ್ತು, ಅದನ್ನ ಹೌದು, ಅದನ್ನ ಬಹುದು ಗಿಹುದು ಅಲ್ಲ, ಅದನ್ನ ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕಾ? ಖಚಿತವಾಗಿ ಹೇಳಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ, ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ. ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ. ನಾನು IO ಅಲ್ಲ ಸರ್, ಐ ಆಮ್ ನಾಟ್ ಎನ್ IO. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದು ಒಳ್ಳೆಯ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಇದು ಗಿರೀಶ್ ಮಠಣ್ಣವರ ಮಾತು. ಅವರು ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ. ನಾನು IO ಅಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ ನಾನು. ಆದರೆ ಈತನ ಅರೆಸ್ಟ್ ಮಾಡಿರುವಂಥದ್ದು ಒಳ್ಳೆಯ ಕೆಲಸ. ಆದರೆ ಇಷ್ಟು ಮಾತ್ರ ಅಲ್ಲ, ಮಂಪರು ಪರೀಕ್ಷೆ ಕೂಡ ಆಗಬೇಕು ಇವಂದು. ಇದು ಗಿರೀಶ್ ಮಠಣ್ಣವರ ಆಗ್ರಹ. ಜೊತೆಗೆ SIT ಕರೆದ್ರೆ ನಾವು ಹೋಗ್ತೀವಿ, ಈತನಿಗೂ ನಮಗೂ ಏನು ಸಂಬಂಧ ಇದೆ ಅದ್ರ ಬಗ್ಗೆನೂ ಕೂಡ ನಾವು ವಿವರ ಹೇಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಗಿರೀಶ್. ಇನ್ನು